ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ, ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನಮಸ್ಕಾರ ಕರ್ನಾಟಕ. ಇವತ್ತು ಕರ್ನಾಟಕ ಟಿವಿ ಮತ್ತು @6 ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಅಂದ್ರೆ ಇವತ್ತು ಮದ್ದೂರಲ್ಲಿ ನಾವಿರುವಂತದ್ದು ಒಂದಲ್ಲ ಎರಡಲ್ಲ 40 ಮಹಿಳಾ ಮಣಿಯರು ಇವತ್ತು ಇಲ್ಲಿಗೆ ಬಂದು ರಂಗೋಲಿಯನ್ನ ಬಿಡಿಸ್ತಾ ಇದ್ದಾರೆ. ಯಾವುದೋ ಒಂದು ಜಿಲ್ಲೆಗೆ ಅಥವಾ ತಾಲೂಕಿಗೆ ಸೀಮಿತ ಆಗಿಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಕರ್ನಾಟಕ ಟಿವಿ ಮತ್ತು @6 ವತಿಯಿಂದ ಈ ರೀತಿಯಾಗಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಕರ್ನಾಟಕ ಟಿವಿಯ ವತಿಯಿಂದ ನಮ್ಮ ಗ್ಲೋಬಲ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಆಯೋಜಿಸಲಾಗಿತ್ತು. ಸಂಕ್ರಾಂತಿ ಬಂದು ಸುಗ್ಗಿ ಹಬ್ಬ, ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ ಕರ್ನಾಟಕ ಟಿವಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಇಂಥ ಒಂದು ಉಪಯುಕ್ತ ಕಾರ್ಯಕ್ರಮದ ಮುಖೇನ ನಮ್ಮ ಪುರಾತನ ಕಾರ್ಯಕ್ರಮಗಳನ್ನ ಹೊರಚೆಲ್ಲುವಂಥ ಕಾರ್ಯಕ್ರಮಕ್ಕೆ ಮುಂದಾಗಿದೆ. ಅದಕ್ಕೆ ನಾನು ಮಂಡ್ಯ ಜಿಲ್ಲೆಯ ಒಬ್ಬ ಸಾರ್ವಜನಿಕರಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಮತ್ತೊಮ್ಮೆ ಇಷ್ಟಪಡ್ತೇನೆ. ಗ್ರಾಮೀಣ ಭಾಗದ ಒಬ್ಬ ರೈತ ಕುಟುಂಬದಿಂದ ಬಂದಂಥ ಶಿವರು ಇವತ್ತು ರಾಜ್ಯ ಮಟ್ಟದಲ್ಲಿ ಮುಖ್ಯ ತಾಲೂಕನ್ನು ಮತ್ತು ಮಾಧ್ಯಮ ಕ್ಷೇತ್ರವನ್ನು ಬೆಳೆಸ್ತಾ ಇದ್ದಾರೆ. ಒಳ್ಳೆ ಚಿರ ಯುವಕರು ಆಯುಷ್ಯದಲ್ಲಿ ಹಿರಿಯ ಕೃಷಿಕನಾಗಿದ್ರು ಇಂಥ ಯುವಕರಿಂದ ಕಲಿಬೇಕಾದಂಥ ಸಾಕಷ್ಟು ಜನಕ್ಕೆ ಈ ಇವೆಂಟ್ಗಳು ಸಾಧಿಸಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೆಣ್ಮಕ್ಳಿಗೆ ಮನೆ ಮುಂದೆ ರಂಗೋಲಿ ಹಾಕೋದು ಅಂದರೆ ತುಂಬ ಖುಷಿ ಇರುತ್ತೆ. ಅದೇ ರೀತಿ ಇವತ್ತು ನಮ್ಮ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದೀವಿ. ಇವತ್ತು ಮನೆ ಅಂದಮೇಲೆ ಮನೆ ರಂಗೋಲಿ ಒಂಥರ ಲಕ್ಷ್ಮಿ ಇದ್ದಂಗೆ. ಬೆಳಗ್ಗೆ ಎದ್ದು ಮಹಿಳೆ ಮನೆ ಬಾಗಿಲು ತಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಮುಂದೆ ಬಂದರೆ ಆ ಮನೆ ತುಂಬ ಚೆನ್ನಾಗಿದೆ, ಆ ಮನೆಗೋಸ್ಕರ ಮಹಿಳೆ ತುಂಬ ಚೆನ್ನಾಗಿ ದುಡಿತಾಳೆ ಅನ್ನೋ ಕಾನ್ಸೆಪ್ಟಿಂದ ಇವತ್ತು ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ದೀವಿ. ತುಂಬ ಖುಷಿ ಅನಿಸ್ತಾ ಇದೆ. ರಂಗೋಲಿ ನೋಡೋಕೆ ಇಷ್ಟ ಆಗುತ್ತಾ? ನಿಂಗೆ ಬರುತ್ತಾ ರಂಗೋಲಿ ಹಾಕ್ಲಿಕ್ಕೆ? ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತಾ? ಇವಾಗ ಇಲ್ಲೆಲ್ಲ ನೋಡ್ತಾ ಇದೆಯಲ್ಲ ರಂಗೋಲಿ ಎಲ್ಲ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಯ್ತಾ ಇದೆ. ಹೌದಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇವಾಗ? ನಂಗೆ ಅದು ತುಂಬ ಇಷ್ಟ ಆಯ್ತು. ಅದು ತುಂಬ ಇಷ್ಟ ಆಯ್ತು. ಯಾಕೆ ಅದು ತುಂಬ ಇಷ್ಟ ಆಯ್ತು? ಅದು ನೀಟಾಗಿ ಫ್ಲವರ್ ಥರನೇ ಬಂದಾಯ್ತು. ಸನ್ಫ್ಲವರ್ ಅಂದರೆ ಸನ್ಫ್ಲವರ್ ಥರನೇ ಬಂದಾಯ್ತು ಅದಕ್ಕೆ. ಓಕೆ, ಇವಾಗ ನೀನು ಮುಂದೆ ಕಲ್ತ್ಕೊಂತೀಯ ರಂಗೋಲಿ ಬಿಡ್ಲಿಕ್ಕೆಲ್ಲ, ಮತ್ತೆ ಆಗ್ತೀಯ ಮನೆ ಮುಂದೆ ಎಲ್ಲ ಪಕ್ಕ ತಾನೆ? ಥ್ಯಾಂಕ್ ಯು ಅಮೂಲ್ಯ. ಕರ್ನಾಟಕ ಟಿವಿಯವರು ನಮ್ಮ ಶಾಲೆಯ ಸಹಯೋಗದಲ್ಲಿ ಮುಂಬರುವಂತಹ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈ ನಮ್ಮ ನಾಡು, ನುಡಿ, ಜಲ ಮತ್ತು ಸಂಸ್ಕೃತಿ ಸಂಸ್ಕಾರವನ್ನು ಎತ್ತಿ ಹಿಡಿಯುವಂತಹ ರಂಗೋಲಿಯನ್ನು ಬಿಟ್ಟಿರೋದು ತುಂಬ ಖುಷಿಯಾಗಿರುವಂಥ ವಿಚಾರ. ಹಾಗೆಯೇ ಈ ರಂಗೋಲಿಗಳನ್ನು ನೋಡ್ತಾ ಇದ್ರೆ ಯಾರಿಗೆ ಪ್ರೈಸ್ ಕೊಡೋದು, ಯಾರಿಗೆ ಪ್ರೈಸ್ ಕೊಡದೇ ಇರೋದು ಅನ್ನುವಂಥದ್ದೇ ಒಂದು ಸವಾಲಾಗಿದೆ. ಯಾರಿಗೆ ತೀರ್ಪುಗಾರರಿಗೆ ಇದು ಮುಖ್ಯವಾದಂತಹ ಒಂದು ಸವಾಲು.
ತುಂಬ ಖುಷಿಯಾಯಿತು. ಇಷ್ಟು ಜನ, ಅದರಲ್ಲೂ ಹೆಣ್ಮಕ್ಳುಗಳು ಎಲ್ಲ ಟಿ ವಿ ಸೀರಿಯಲ್, ಇನ್ಸ್ಟಾಗ್ರಾಮು, ಮೊಬೈಲ್ನಲ್ಲಿ ಮುಳುಗಿರುವಂಥ ಟೈಮ್ನಲ್ಲಿ ನಾವೊಂದು ಸುಗ್ಗಿ ಸಂಭ್ರಮ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅಂತ ನಿಮ್ಮ ಟಿ ವಿಯವರು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತ ವಿಚಾರ ಗೊತ್ತಾಗಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ವಿ. ಬಟ್ ಇಷ್ಟು ಮಟ್ಟಿಗೆ ಜನಗಳು ಸಪೋರ್ಟ್ ಮಾಡ್ತಾರೆ, ಇಷ್ಟು ಜನಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಮಗೂ ನಿರೀಕ್ಷೆ ಇರಲಿಲ್ಲ. ನಿರೀಕ್ಷೆಗೂ ಮೀರಿ ಇಷ್ಟು ಜನ ಬಂದಿರೋದು ನೋಡಿ ನಮಗೂ ಖುಷಿ ಆಯಿತು. ಈಗೆಲ್ಲ ನ್ಯೂಸ್ ಚಾನಲ್ಸ್ ಅಂತಂದರೆ ಬರೀ ಎಲ್ಲ ಪೊಲಿಟಿಕಲ್ ಬ್ಯೂರೋ ಆಗಿಬಿಟ್ಟಿದೆ. ಬಟ್ ಕರ್ನಾಟಕ ಟಿ ವಿ ತುಂಬ ಎಲ್ಲ ನ್ಯೂಸ್ ಚಾನಲ್ಗಳಿಗೆ ಹೋಲಿಸ್ಕೊಂಡ್ರೆ ಒಂದು ಉನ್ನತ ಕೆಲಸಗಳನ್ನ ಮಾಡ್ತೈತೆ. ಸಾಮಾಜಿಕವಾಗಿ ಮತ್ತು ಈ ಥರ ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ನೀವು ಮುಂಚೂಣಿಯಲ್ಲಿ ಯಾವಾಗಲೂ ಇರ್ತೀರಿ. ನಿಮ್ಮ ಫಾಲೋವರ್ ಕೂಡ ನಾನು ಕೂಡ ಹೌದು. ಇಂಥ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡ್ತಾ ಎಲ್ಲರೂ ಒಂದು ಕಡೆ ಸೇರಿಸಿ ಜನಗಳಿಗೆ ಒಂದು ಹಳೇ ಕಾಲದ ಒಂದು ವೈಬ್ನ ನೀವು ಕ್ರಿಯೇಟ್ ಮಾಡ್ತಾ ಇರೋದು ಅದೊಂದು ಉತ್ತಮವಾದಂಥ ಕೆಲಸ. Third placement goes to number 9, Sunita NN. Second placement goes to Durgesh M. First place goes to Sumaya Bal. ನಾವು ಅಂದ್ಕೊಂಡಿರ್ತೀವಿ ರಂಗೋಲಿ ಅಂತ ಹೇಳಿದ್ರೆ ಮನೆ ಮುಂದೆ ಅಥವಾ ಮನೆ ಚೆನ್ನಾಗಿ ಕಾಣಿಸ್ಬೇಕು, ಆ ಆವರಣ ಚೆನ್ನಾಗಿರ್ಬೇಕು ಅಂತ ರಂಗೋಲಿಯನ್ನು ಹಾಕ್ತಾ ಇದ್ವಿ. ಬಟ್ ಆದರೆ ಹೌದು, ಅದು ಸತ್ಯ ಅಂತ ಅನಿಸ್ತು. ಅಂದರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಯಾಕೆ ಈ ರಂಗೋಲಿ ಕಾನ್ಸೆಪ್ಟ್ ಬಂತು ಅಂತ. ಎಸ್, ಇದಾಗಿತ್ತು ಕರ್ನಾಟಕ ಟಿ ವಿ ಮತ್ತು ಆಕ್ಟ್ 6 ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಆ್ಯಂಡ್ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಆ್ಯಂಡ್ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ, ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ನಂದಿನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಆ್ಯಂಡ್ ನಮ್ಮ ಮೈಸೂರು ಸ್ಯಾಂಡಲ್. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಕ್ಟ್ 6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ, ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ.